ಶಿವಣಗಿ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಕಣ್ಣು ಮಂಜಾದವರಿಗೆ ಕಿವಿ ನೋವು, ಮೊಣಕಾಲು ನೋವು, ಮೂಲವ್ಯಾಧಿಗೆ ಆಯುರ್ವೇದ ಮುಖಾಂತರ ಚಿಕಿತ್ಸೆ. ವಿಜಯಪುರ ಜಿಲ್ಲೆಯ ಹಲವು ವಿಸ್ಮಯಕಾರಿ ಕಾರ್ಯಗಳಿಗೆ ಪ್ರಸಿದ್ಧಿಯಾಗಿದೆ. ಈಗ ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿದ್ದು, ವಿಜಯಪುರ ಜಿಲ್ಲೆಯ ಶಿವಣಗಿಯಲ್ಲಿ ಇರುವಂತಹ ಅಮೋಘ ಸಿದ್ದೇಶ್ವರನ ಮಠದಲ್ಲಿ ಆಯುರ್ವೇದದ ಮುಖಾಂತರ ಕಣ್ಣು ನೋವು, ಕಿವಿ ನೋವು, ಮೊಣಕಾಲು ನೋವು, ಮೂಲವ್ಯಾಧಿಯ ಅಂತಹ ಕಾಯಿಲೆಗೆ ಆಯುರ್ವೇದದ ಮುಖಾಂತರ ಸರಿಪಡಿಸುತ್ತಾರೆ. ಕಣ್ಣು ಮಂಜಾಗುವುದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ. ವಯಸ್ಸಾದಂತೆ ದೃಷ್ಟಿ ದೋಷ ಎದುರಾಗೋದು ಸಹಜವೂ ಹೌದು. ಆದರೆ ಕಣ್ಣು ಅದು ಬಿಡೋದಕ್ಕೆ ವಯಸ್ಸಾಗಬೇಕು ಎಂಬುದೊಂದೇ ಮಾನದಂಡವಲ್ಲ. ದೇಹದಲ್ಲಿ ಉಂಟಾಗುವ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ. ಶಿವಣಗಿಯಲ್ಲಿ ಇರುವಂತಹ ಸಿದ್ದೇಶ್ವರ ಮಠಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಹಾಗೂ ತಾಲೂಕಿನಿಂದ ಪ್ರತಿ ಗುರುವಾರ ಸಾವಿರಾರು ಭಕ್ತರು ದರ್ಶನ ಮಾಡಲು ಬರ್ತಾರೆ. ಅಲ್ಲಿ ನಡೆದಿರುವ ಜನ ಮಠದ ಜೊತೆಗೆ ತಮ್ಮ ಮಂಜುನಾಥ ಕಣ್ಣುಗಳನ್ನು ಸುಮಾರು 2 ವರ್ಷದ ಹಿಂದೆ ಬಿಪಿ, ಶುಗರ್ ಸೇರಿ ಕಾಯಿಲೆಗಳಿಂದ ತತ್ತರಿಸಿದಾಗ ಆಗ ಶಿವ ಪರಿಹಾರವೇ ಈ ಔಷಧಿ ಮೊದಲು ತಮ್ಮನ್ನ ತಾವು ಗುಣಪಡಿಸಿ ಇತರರನ್ನ ಕೂಡ ತಮ್ಮ ಹಾಗೆ ಗುಣಪಡಿಸುತ್ತಿದ್ದಾರೆ. ಅಲ್ಲಿಗೆ ಪರಿಹಾರಕ್ಕಾಗಿ ಬಂದ ಒಂದು ಅಜ್ಜಿ ಹೇಳಿಕೆ ಕೂಡ ಕೇಳಿ ಇವರಿಗೆ ಸುಮಾರು 60 ರಿಂದ 70 ಆಸುಪಾಸಿನ ವಯಸ್ಸು. ಕಣ್ಣಿನಿಂದ ಅವಕಾಶವಾಗಿ ಇಲ್ಲವಾಗಿದೆ. ಒಟ್ನಲ್ಲಿ ಬಡವರಿಗಾಗಿ ಅಲೋಪೆಥಿಕ್ ಮೆಡಿಸಿನ್ಗಿಂತ ಪರಿಣಾಮಕಾರಿಯಾಗಿ ಈ ಆಯುರ್ವೇದ ಚಿಕಿತ್ಸೆ ವರದಾನವಾಗಿ ಕಾಡುವಂತಾಗಿದೆ. ಮೊದಲ ಕಣ್ಣಿಂದ ಔಷಧಿ ಹಾಕ್ತಿದ್ದೀವಿ. ಅವಾಗ ವಾರಕ್ಕೆ 200-200 ಜನ ಬರ್ತಿತ್ತು. ಇವಾಗ ಒಂದು 1000 ಸಂಖ್ಯೆಯಲ್ಲಿ ಬರ್ತಾರೆ. ಎಲ್ಲ ಕರ್ನಾಟಕ ಜಿಲ್ಲೆ ತಾಲೂಕದಿಂದ ಎಲ್ಲ ಕಡೆಯಿಂದ ಜನ ಬರ್ತೈತಿ. ಇವಾಗ ಮೊಳಕಾಲು ನೋವು, ಕೀಲು ನೋವು, ಬಿದ್ದೂರ ಪೆಟ್ರು, ಹಾಗೆ ಮಂಡಿ ನೋವು, ಸಂಧಿ ವಾತ ಇವೆಲ್ಲದಕ್ಕೂ ಔಷಧಿ ಕೊಡಾಯ್ತೀವಿ. ಹಾಗೆ ಒಂದು ಕಿವಿ ಔಷಧ ಕೂಡ ಹಾಕ್ಲಾಯ್ತೀವಿ. ಹಾಗೆ ಅದರಂತೆ ಮೂಲವಾದಿ ಕೂಡ ಕೊಡ್ತೀವಿ. ಇದಕ್ಕೆಲ್ಲ ವಾಸಿಯಾಗಿದೆ. ಪಕ್ಕ ರಿಸಲ್ಟ್ ಇದೆ ಆಯುರ್ವೇದಿಕ್ ಔಷಧಿ. ಈಗಿನ ಜಯಮಾನದ ಇಂಗ್ಲಿಷ್ ಮೆಡಿಸಿನ್ ಸುದ್ದಕ್ಕೆ ನಡೆಯುವಂಥ ಜಯಮಾನದ ಕೂಡ ಆಯುರ್ವೇದಿಕ್ ಜಯಮಾನ ನಡೆದೈತಿ. ನಮ್ದು ಇಲ್ಲಿ ಬಂದು ಕೇಳಿದ್ರೆ ಎಲ್ಲ ಜನರಿಗೆ ಕೇಳ್ಬೋದು ಇದು ಫ್ಯಾಕ್ಟ್. ಯಾಕಂದ್ರೆ ರಿಸಲ್ಟ್ ಪಕ್ಕ ಇದೆ. ಯಾವುದು ಸುಳ್ಳ ಇದ್ರೆ ಯಾವುದು ಮೋಸ ಇಲ್ಲ. ಯಾಕಂದ್ರೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಯಿಂದ ಜನ ಬಂದು ಕಲಿತು ಎಲ್ಲ ರಿಸಲ್ಟ್ ಪಕ್ಕ ಬಂದು ಹೇಳುವಾಗ ನಮ್ಗೆ ಆಯುರ್ವೇದಿಕ್ ಔಷಧಿ. ಅಮೋಘ ಸಿದ್ದೇಶ್ವರ ಮಠ ಇದು ಶಿವಣಗಿ, ತಾಲೂಕು ಜಿಲ್ಲಾ ವಿಜಯಪುರ.